ಎಲ್ಲರಿಗೂ ಹಳ್ಳಿ ಅಕ್ಕ ನೈಸರ್ಗಿಕ ಮಾವಿನ ತೋಟಕ್ಕೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು 2-3 ವೆರೈಟಿ ಮಾವಿನ ಹಣ್ಣಿನ ಗಿಡಗಳನ್ನು ತೋರಿಸ್ತೀನಿ. ಮತ್ತೆ ಅದು ಯಾವ ರೀತಿ ಬೆಳೆದಿವೆ, ಒಂದು ವಿಷಮುಕ್ತವಾಗಿ ಯಾವ ರೀತಿ ಬೆಳೆದಿವೆ ಅಂತಕ್ಕಂಥದ್ದನ್ನು ನಾನು ಇಲ್ಲಿ ತೋರಿಸ್ತೀನಿ. ಹಾಗಾಗಿ ಗುಣಮಟ್ಟದ ಮತ್ತು ವಿಷಮುಕ್ತ ಮಾವಿನ ಹಣ್ಣುಗಳನ್ನು ತಾವೆಲ್ಲರೂ ಕೂಡ ಸೇವಿಸುವುದಕ್ಕಾಗಿ ಈ ವಿಡಿಯೋವನ್ನು ಪೂರ್ತಿ ನೋಡಿ. ಕಾಯಿ ನೋಡಿ ನೀವೇ ಹೇಳಿ ಯಾವ ವೆರೈಟಿ ಇರ್ಬೋದು ಇದು ಅಂತ. ತುಂಬ ಚೆನ್ನಾಗಿದೆ ಕಾಯಿ ನೋಡೋದಕ್ಕೆ, ಅಂದರೆ ತೆಳುವಾಗಿ ಬಂದಿದೆ, ಅಲ್ಲೊಂದು ಇಲ್ಲೊಂದು ಕಾಯಿ ಬಂದಿದೆ ಈ ಮರದಲ್ಲಿ. ಸೊ ತುಂಬ ಚೆನ್ನಾಗಿದೆ, ಗಿಡನೂ ತುಂಬ ಚೆನ್ನಾಗಿದೆ. ಆದರೆ ಇಳುವರಿ ತುಂಬ ಕಡಿಮೆ ಇದೆ, ಕಡಿಮೆ ಕಾಯಿಗಳೆಲ್ಲ ಒಂದು 10-15 ಕಾಯಿ ಇರ್ಬೋದು ಅಷ್ಟೇ ಇಡೀ ಗಿಡದಲ್ಲಿ. ಮೇಲ್ಗಡೆ ಎಲ್ಲೂ ಬೆಳೆದಿಲ್ಲ, ಕೆಳಗಡೆ ಮಾತ್ರ ಬೆಳೆದಿವೆ. ಎಲ್ಲ ಸೇರಿಸ್ಕೊಂಡ್ರೆ ಒಂದು 10-15 ಕಾಯಿಗಳು ಇರ್ಬೋದು. ವೆರೈಟಿ ಯಾವುದು ಅಂತ ನನಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿದ್ರೆ ನೀವು ಕಾಮೆಂಟ್ ಮಾಡಿ. ನೋಡಿ ಈ ಗಿಡ ನೋಡಿ, ಇದಂತೂ ನನಗೆ ಅರ್ಥನೇ ಆಗ್ತಾ ಇಲ್ಲ. ಕಾಯಿಗಳು ತುಂಬ ಚಿಕ್ಕ ಸೈಜ್ ಇದೆ ನೋಡಿ, ನೆಲದ ಮೇಲೆ ಮಲ್ಕೊಂಡಿದೆ, ನೆಲದ ಮೇಲೆ ಮಲಗಿಬಿಟ್ಟಿದೆ ಕಾಯಿಗಳು. ತುಂಬ ಚಿಕ್ಕ ಸೈಜ್ ಇದೆ, ಎಲ್ಲನೂ ಕೂಡ ಒಂಥರ ಕಲರ್ ಬಂದಿದೆ ನೋಡಿ. ನಾನು ಎತ್ತಿಡ್ತಾ ಇದ್ದೀನಿ ಇವನ್ನು. ಎಲ್ಲ ಒಂದು ಕಲರ್ ಬಂದಿದೆ ನೋಡಿ, ಕಾಯಿಗಳೆಲ್ಲ ಒಂಥರ ಕಲರ್ ಬಂದಿದೆ. ಗಿಡ ಚಿಕ್ಕದಿದ್ರು ಗಿಡ ತುಂಬ ಇದೆ ನೋಡಿ, ಸೂಪರ್ ಆಗಿದೆ. ಟೇಸ್ಟ್ ಇನ್ನೂ ಗೊತ್ತಾಗಲ್ಲ ನನಗೆ. ಸೊ ಇದೇ ಮೊದಲ ಬಾರಿಗೆ, ನಾನು ಕಿತ್ತು ತಿಂದಿಲ್ಲ. ಈಗ ರೈಪ್ ಆದಮೇಲೆ ಕಿತ್ತು ತಿನ್ಬೇಕು ನೋಡಿ. ಗೊಂಚಲು ಯಾವ ರೀತಿ ಗೊಂಚಲು ಬಂದಿದೆ ನೋಡಿ, ಗೊಂಚಲು. ಎಲ್ಲ ನೋಡ್ತಾ ಇದ್ರೇನೋ ಒಂಥರ ಆಶ್ಚರ್ಯ ಆಗ್ತಾ ಇದೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೋಡಿ, ನೈಸರ್ಗಿಕ ತೋಟದಲ್ಲಿ ಯಾವುದೇ ರಾಸಾಯನಿಕ ಸಿಂಪಡಣೆಗಳಿಲ್ಲ, ಕ್ರಿಮಿನಾಶಕಗಳ ಸಿಂಪಡಣೆ ಇಲ್ಲ, ಏನೂ ಇಲ್ಲ ನೋಡಿ. ಎಷ್ಟೆಲ್ಲ ಚೆನ್ನಾಗಿದೆ ನೋಡಿ. ಇಲ್ಲೆಲ್ಲ ಒಳಗಡೆ ಎಲ್ಲ ಕಾಯಿಗಳೈತೆ ನೋಡಿ, ಒಳಗಡೆ ಎಲ್ಲ ಐತೆ. ಇಲ್ಲಿ ನೋಡಿ ಇದು ಯಾವುದೋ ಗಿಡದಲ್ಲಂತೂ ಸಖತ್ತಾಗಿ ಬಂದಿದೆ. ಈ ರೀತಿ ಬಂದರೆ ಒಳ್ಳೆ ಫಸಲು ಬಂದಂಗೆ ಲೆಕ್ಕ. ಇನ್ನೂ ಒಂದು ಗಿಡ ತೋರಿಸ್ತೀನಿ, ಹಾಗೆ ನೋಡಿ. ಮತ್ತು ನಿಮ್ಗೆ ಗೊತ್ತಿದ್ರೆ ನೀವು ಕಾಮೆಂಟ್ ಮಾಡಿ. ಸೊ ಇಲ್ಲೇ ಪಕ್ಕದಲ್ಲಿ ಸೀಬೆ ಇದೆ. ಸೀಬೆ ಎಲ್ಲ ಇವಾಗ ಹೂವು ಸೀಬೆ ಎಲ್ಲ ಹೂವು ಇದೆ. ಸೊ ಮುಂದೆ ಇದು ಕೂಡ ಒಳ್ಳೆ ಕಾಯಿಗಳು, ಒಳ್ಳೆ ಫಲ ಕೊಡುತ್ತೆ. ಸೊ ಮುಂದೆ ಇಲ್ಲಿ ನಿಂಬೆ ಗಿಡ ಇದೆ ನೋಡಿ, ಇದು ನಮ್ಮ ನಾಟಿ ತಳಿ ನಿಂಬೆ, ತುಂಬ ಬೃಹದಾಕಾರವಾಗಿ ಬೆಳೀತಾ ಇದೆ. ಇದರಲ್ಲಿ ಇನ್ನು ಕಾಯಿಗಳು ಬಂದಿಲ್ಲ, ಗ್ಯಾರಂಟಿ ಬರುತ್ತೆ, ಮುಂದೆ ಬರುತ್ತೆ ನೋಡಿ. ಈಗ ಸ್ಟಾರ್ಟ್ ಆಗ್ತಾ ಇದೆ ನೋಡಿ, ಈಚುಗಳು ಎಲ್ಲ ಸಣ್ಣ ಈಚು ನಿಂಬೆ ನೋಡಿ, ಇಲ್ಲೆಲ್ಲ ಬರ್ತಾ ಇದೆ. ಸೂಪರ್ ಆಗಿ ಬರ್ತಾ ಇದೆ. ನಾನು ಅಷ್ಟು ಗಮನಿಸಿಲ್ಲ, ಎಲ್ಲ ಸಣ್ಣ ಈಚು. ನೋಡಿ ಇಲ್ಲೆಲ್ಲ ಇದೆ ಈಚುಗಳು. ಈಚು ತುಂಬ ಚೆನ್ನಾಗಿ ಆಗುತ್ತೆ. ಎಲ್ಲ ಗಿಡದ ತುಂಬ ಇದೆ, ಸುತ್ತಲೂ ಬರ್ತಾ ಇದೆ, ಇವಾಗ ಬರ್ತಾ ಇದೆ. ನಾಟಿ ತಳಿ ಗಿಡ ಕೂಡ ತುಂಬ ದಟ್ಟಪುಷ್ಟವಾಗಿ ಚೆನ್ನಾಗಿ ಇದೆ ನೋಡಿ. ಇಲ್ಲೊಂದು ಮಾವು ಸೇಮ್ ಆವಾಗಲೇ ತೋರಿಸಿದ್ನಲ್ಲ, ಅದೇ ಜಾತಿ ಇರ್ಬೋದು, ಚಿಕ್ಕ ಗಿಡ. ಆದರೆ ಗಿಡದ ತುಂಬ ಹಣ್ಣುಗಳು, ಯಾವ ವೆರೈಟಿನೂ ನನಗೆ ಗೊತ್ತಿಲ್ಲ. ಸೊ ಆದರೆ ಸೇಮ್ ಟು ಸೇಮ್ ಆ ಗಿಡ ಹೆಂಗಿದೆಯೋ ಈ ಗಿಡನೂ ಕೂಡ ಹಾಗೇ ಇದೆ ನೋಡಿ. ಕಿತ್ತ ಮೇಲೆ ನಾನು ಗ್ರೂಪಲ್ಲಿ ಹಾಕ್ತೀನಿ, ಬೇಕಾದವರು ಸೊ ಆರ್ಡ್ರ್ ಮಾಡ್ಬೋದು ನೋಡಿ. ಗೊಂಚಲು ಎಲ್ಲ ಗೊಂಚಲು ನೆಲಕ್ಕೆ ಒರಗಿದೆ, ಹಾಗಾಗಿ ಮೇಲಕ್ಕೆ ಎತ್ತಾ ಇದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಗೊಂಚಲಿದೆ ನೋಡಿ, 4 ಕಾಯಿ, ಒಂದೇ ಗೊಂಚಲಲ್ಲಿ 4 ಕಾಯಿ. ಇದು ದ್ರಾಕ್ಷಿ ಥರ ನೋಡಿ. ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತವಾದ ಗಿಡವನ್ನು ತೋರಿಸ್ತೀನಿ. ನಮ್ಮ ಚಾನಲನ್ನು ಎಲ್ಲರೂ ಕೂಡ ಫಾಲೋ ಮಾಡಿ. ಅದೇ ರೀತಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ.